ಶಂಕರ್ ನಾಗ್ರವರು ಈ ಜಗತ್ತನ್ನು ನೋಡಿದ ರೀತಿಯೇ ಬೇರೆಯಾಗಿತ್ತು. ಶಂಕರ್ ನಾಗ್ನ ವಿಚಾರ ಬಂದಾಗ ಇಂದಿನ ಜನರೇಷನ್ರವರು ಕೂಡ ಕುತೂಹಲದಿಂದ ಕೇಳುವುದುಂಟು. ಶಂಕರ್ ನಾಗ್ರವರ ಸಿನಿಮಾಗಳು ಜನಸಾಮಾನ್ಯರು, ವಿದ್ಯಾವಂತರು ಎಲ್ಲರಿಗೂ ಸಮಾನವಾಗಿ ತಲುಪುತ್ತಿತ್ತು. ಬಾಲ್ಯದಲ್ಲಿ ಶಂಕರ್ ನಾಗ್ ಸಾವಿನ ಬಗ್ಗೆ ಸೂಚನೆ ಸಿಕ್ಕಿದ್ದು ಹೇಗೆ? ಸಾಯುವ 2 ವರ್ಷಗಳ ಹಿಂದೆಯೇ ಸಾವಿನ ದಿನವನ್ನು ಕೂಡ ಹೇಳಿದ್ದು ಯಾರು? ಸಾಯುವ ದಿನವೇ ಸಾವಿಗೆ ಸಂಬಂಧಿಸಿದ ಯಾವ ದೃಶ್ಯ ಶೂಟ್ ಮಾಡಲಾಗಿತ್ತು? ದೇವರು ನೀಡಿದ್ದ ಹಲವು ಸೂಚನೆಗಳು ಏನು? ಶಂಕರ್ ನಾಗ್ನ ರಹಸ್ಯವಾಗಿರುವ ವಿಚಾರಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಶಂಕರ್ ನಾಗ್ರವರ ಚಿತ್ರದ ಯಾವ ಪಾತ್ರ ನಿಮಗೆ ಇಷ್ಟ ಎಂದು ಕಮೆಂಟ್ ಮಾಡಿ. ಇಂತಹ ರಹಸ್ಯ ವಿಚಾರ ತಿಳಿಯಲು ವಿಚಿತ್ರ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕರಾಟೆ ಕಿಂಗ್ ಪ್ರಸಿದ್ಧಿಯ ದೇವರು ಸೃಷ್ಟಿಸಿದ ಅಪರೂಪದ ವ್ಯಕ್ತಿಯಾಗಿದ್ದ ಶಂಕರ್ ನಾಗ್ರವರ ಆಳವಾದ ಚಿಂತನೆ, ಹೊಸ ಯೋಜನೆಯ ಹುರುಪು, ಗುರಿ ಸಾಧಕ ವ್ಯಕ್ತಿಯಾಗಿದ್ದವರ ನಾಟಕಗಳಾಗಲಿ ಸಿನಿಮಾಗಳಾಗಲಿ ಜನಸಾಮಾನ್ಯರು, ವಿದ್ಯಾವಂತರು ಎಲ್ಲರಿಗೂ ಸಮಾನವಾಗಿ ತಲುಪುತ್ತಿತ್ತು. ಕಾರಿನಲ್ಲೇ ಬದುಕುತ್ತಿದ್ದರು ಎಂದು ಹೇಳಿದರೂ ತಪ್ಪಾಗದು. ಕಾರಿನಲ್ಲೇ ಟೈಪ್ ರೈಟರ್, ಪುಸ್ತಕ, ಆಹಾರ ಎಲ್ಲವೂ ಇರುತ್ತಿತ್ತು. ನಾವು ಈ ಕ್ಷಣದ ಬಗ್ಗೆ ಮಾತ್ರ ಆಲೋಚಿಸುವವರು. ಆದರೆ ಶಂಕರ್ ನಾಗ್ ಯಾವಾಗಲೂ ಭವಿಷ್ಯವನ್ನೇ ಆಲೋಚಿಸುತ್ತಿದ್ದರು. ಮಾನವನಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಲೇಬೇಕೆಂಬ ಹಠ ಅವರದ್ದಾಗಿತ್ತು. 30ನೇ ವಯಸ್ಸಿನವರಾಗಿದ್ದಾಗ ಮಾಲ್ಗುಡಿ ಡೇಸ್ ಎಂಬ ಸೀರೀಸ್ ಡೈರೆಕ್ಟ್ ಮಾಡಿದ್ದರು. ಇಂದಿಗೂ ಆ ಸೀರೀಸ್ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತಿದೆ. ಬೆಂಗಳೂರು ಸಿಟಿಯ ಗ್ರೋತ್ ಕ್ರೆಡಿಟ್ ಮಾಡಿದ್ರು. ಯಾವಾಗಲೂ ಬ್ಯುಸಿ ಮತ್ತು ಸ್ಪೀಡ್ ಆಗಿ ವರ್ಕ್ ಮಾಡುವ ಮನುಷ್ಯ ಆಗಿದ್ರು. ಇಂಡಿಯನ್ ಡೈರೆಕ್ಟರ್ಗಳಲ್ಲಿಯೇ ಫಸ್ಟ್ ಪರ್ಸನ್ ಅವರೊಬ್ಬರೇ ಅಂಡರ್ ವಾಟರ್ ಶೂಟ್ ಮಾಡಿದ್ದರು. ಇಂದಿನ ಯಾವುದೇ ಆಕ್ಟರ್, ಡೈರೆಕ್ಟರ್ ಅವರಷ್ಟು ಇಂಟೆಲಿಜೆನ್ಸಿ ಆಗಲು ಸಾಧ್ಯವೇ ಇಲ್ಲ. ಈಗ ಶಂಕರ್ ನಾಗ್ ಇದ್ದಿದ್ದರೆ ಯಾವ ರೀತಿ ಸಿನಿಮಾ ಎಕ್ಸ್ಪೈರ್ಮೆಂಟ್ ಮಾಡುತ್ತಿದ್ದರು ಎಂಬುದೇ ಇಮ್ಯಾಜಿನ್ ಮಾಡಲಾಗದ ವಿಷಯವಾಗಿದೆ. 12 ವರ್ಷದಲ್ಲಿ 40 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ, 10-15 ವರ್ಷದಲ್ಲಿ ಸಿನಿಮಾ ಡೈರೆಕ್ಟ್ ಮಾಡಿ, 35 ಎಪಿಸೋಡ್ ಮಾಲ್ಗುಡಿ ಡೇಸ್ನ ಡೈರೆಕ್ಟ್ ಮಾಡಿರೋದೇ ಹೇಗೆ ಸಾಧ್ಯ ಎಂದು ಅಚ್ಚರಿ ಮೂಡಿಸುತ್ತದೆ. ಇವರ ಆ್ಯಕ್ಟಿಂಗ್, ಫೈಟ್ ನೋಡೋಕೆ ಎಂದೇ ಫ್ಯಾನ್ಸ್ ಕಾದು ಕುಳಿತುಕೊಳ್ಳುತ್ತಿದ್ದರು. ಹಾಗೆಯೇ 2 ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಕೂಡ ಆಕ್ಸಿಡೆಂಟ್ ಮತ್ತು ಸ್ವಾಮಿ ಚಿತ್ರಕ್ಕೆ ದೊರಕಿತ್ತು. ನಗರಾಭಿವೃದ್ಧಿ ಮತ್ತು ಮೂಲಸೌಕರ್ಯದ ಬಗ್ಗೆ ಅವರು ತಮ್ಮ ಕಾಲಕ್ಕಿಂತ ದಶಕಗಳ ಮುಂದೆಯೇ ಆಲೋಚಿಸಿದ್ದರು. 1989ರಲ್ಲೇ ಯುಕೆಯಲ್ಲಿ ಭೂಗತ ಮೆಟ್ರೋ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ನಗರಕ್ಕೆ ಸಂಚಾರ ಸಮಸ್ಯೆ ಗಂಭೀರವಾಗುವ ಮುನ್ನವೇ ಸ್ವಂತ ಹಣವನ್ನು ಹೂಡಿಕೆ ಮಾಡಿ ಬೆಂಗಳೂರು ಮೆಟ್ರೋಗೆ ಸಂಬಂಧಿಸಿದ ಬ್ಲೂ ಪ್ರಿಂಟ್ ಅನ್ನು ರೂಪಿಸಿದ್ದರು. ನಂದಿಬೆಟ್ಟದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ರೋಪ್ ವೇ ವ್ಯವಸ್ಥೆಯನ್ನು ಅವರು ಕಲ್ಪಿಸಿದ್ದರು. ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗಾಗಿ ಕೆಲವೇ ದಿನಗಳಲ್ಲಿ ನಿರ್ಮಿಸಬಹುದಾದ ಕಡಿಮೆ ವೆಚ್ಚದ ವಸತಿ ಯೋಜನೆಯನ್ನು ಸರ್ಕಾರಕ್ಕೆ ಪ್ರಸ್ತಾಪಿಸಿದ್ದರು. ಚಿತ್ರರಂಗದಲ್ಲೂ ಅವರು ಅಷ್ಟೇ ವಿಭಿನ್ನ. ನಟ, ಕಥಾಲೇಖಕ, ನಿರ್ದೇಶಕ, ನಿರ್ಮಾಪಕರಾಗಿ ಸಾಮಾಜಿಕ ಅರ್ಥಪೂರ್ಣತೆ ಹೊಂದಿದ ಪ್ರಯೋಗಾತ್ಮಕ ಹಾಗೂ ನಗರ ಕೇಂದ್ರಿತ ಚಿತ್ರಗಳ ಮೂಲಕ ಹೊಸ ದಾರಿಯನ್ನು ತೆರೆದವರಾಗಿದ್ದರು. ಕಲೆ ಮತ್ತು ಮನರಂಜನೆಗೆ ಶಾಶ್ವತ ವೇದಿಕೆಯಾಗುವ ಕನಸಿನಿಂದ ಸಂಕೇತ್ ಸ್ಟುಡಿಯೋ ಮತ್ತು ರಂಗಶಂಕರದಂತಹ ಯೋಜನೆಗಳನ್ನು ರೂಪಿಸಿದರು. ಇಂದು ರಂಗಶಂಕರ ಅವರ ದೃಷ್ಟಿಯ ಜೀವಂತ ಸಾಕ್ಷಿಯಾಗಿದೆ. ಶಂಕರ್ ನಾಗ್ ಅವರ ಬುದ್ಧಿವಂತಿಕೆ ಕೇವಲ ಕಲೆಯಲ್ಲ, ಅದು ನಾಗರಿಕ ಹೊಣೆಗಾರಿಕೆಗೆ ಬೆಸೆಯಲ್ಪಟ್ಟ ಅಪರೂಪದ ದೃಷ್ಟಿಯಾಗಿದೆ. ಅದಕ್ಕೆ ಅವರು ಕರ್ನಾಟಕದ ಸಂಸ್ಕೃತಿ ಮತ್ತು ನಗರ ಎರಡರ ಮೇಲೂ ಅಚ್ಚಳಿಯದ ಗುರುತು ಬಿಟ್ಟಿದ್ದಾರೆ. ಆಟೋ ರಾಜ ಸಿನಿಮಾದಿಂದ ಆಟೋ ಚಾಲಕರ ಸಂಘಟನೆಗೆ ಅವರಲ್ಲಿ ವಿಶೇಷ ಸಂಬಂಧ ಬೆಳೆದಿತ್ತು. ಅವರ ಆಟೋ ಚಾಲಕನಾಗಿರುವ ಅಭಿನಯ ಇಂದಿಗೂ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವ ಆಟೋ ಚಾಲಕರು ಆಟೋದಲ್ಲಿ ಅವರ ಭಾವಚಿತ್ರ ಹಾಕಿ ಹೃದಯದಲ್ಲಿಟ್ಟು ಪೂಜಿಸುತ್ತಾರೆ. ದುರದೃಷ್ಟವಶಾತ್ ಸರ್ಕಾರವಾಗಲಿ ಚಿತ್ರರಂಗವಾಗಲಿ ಅವರ ಸ್ಮರಣೆಗೆ ಏನೂ ಮಾಡಿಲ್ಲ ಎಂಬುದೇ ಅಭಿಮಾನಿಗಳಿಗೆ ಬೇಸರವಾಗಿದೆ.
ಒಂದು ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದಾಗಲೇ ಆರ್.ಕೆ. ನಾರಾಯಣ್ ರವರ ಮಾಲ್ಗುಡಿ ಡೇಸ್ ಅನ್ನು ದೂರದರ್ಶನಕ್ಕೆ ರೂಪಾಂತರಿಸುವ ಆಫರ್ ಬಂದಿತ್ತು. ಶಂಕರ್ ನಾಗ್ ತಕ್ಷಣ ಕತೆ ರೂಪಿಸಿ ಬಹಳ ಆಸೆಪಟ್ಟು ಕಾಯುತ್ತಿದ್ದ ಅವಕಾಶ ದೊರೆತಿದೆ ಎಂದು ತನ್ನ ನಟನಾ ಜೀವನ ಅರ್ಥಪೂರ್ಣವಾಯಿತು ಎಂದು ಪತ್ನಿಯಲ್ಲಿ ತಿಳಿಸಿದ್ದರು. ಸಿನಿಮಾದಲ್ಲಿ ಕಾಪ್ ರೂಪದಲ್ಲಿ ಅಥವಾ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಡುವ ಪಾತ್ರಗಳ ರೂಪದಲ್ಲಿ ಜನರ ಮನಸ್ಸನ್ನು ಗೆದ್ದವರು. ಕೇವಲ 12 ವರ್ಷಗಳಲ್ಲಿಯೇ ಮುನಿಯನ ಮಾದರಿ, ಎಸ್.ಪಿ. ಸಾಂಗ್ಲಿಯಾನ ಸೇರಿದಂತೆ ಅನೇಕ ಸ್ಮರಣೀಯ ಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಆರಂಭವಾದ ಅವರ ಸಿನಿ ಪ್ರಯಾಣ ಪ್ರದೇಶ ನಿರ್ದೇಶಕರಾಗಿಯೂ ಭಾರತೀಯ ಸಿನಿಮಾಗೆ ಶ್ರೇಷ್ಠ ಕೃತಿಗಳನ್ನು ನೀಡಿತ್ತು. ಶಂಕರ್ ನಾಗ್ ರವರ ಮರಣದ ಹಿಂದಿನ ದಿನಗಳನ್ನು ನೋಡುವುದಾದರೆ, ಶಂಕರ್ ನಾಗ್ ರವರು ಸುಂದರಕಾಂಡ ಚಿತ್ರದಲ್ಲಿ ಸಾಯೋ ದೃಶ್ಯವಿತ್ತು. ಅಂದು ಜನರೇಟರ್ ಕೂಡ ಕೆಟ್ಟು ಹೋಗಿತ್ತು. 9 ಗಂಟೆಗೆ ಶೂಟ್ ಮುಗಿಯಬೇಕಿತ್ತು, ಆದರೆ 10ಕ್ಕೆ ದೃಶ್ಯ ಮುಗಿದಿತ್ತು. ಸಾಯುವ ನಟನೆ ಮಾಡಿ ಶೂಟ್ ಮುಗಿಸಿ ಆ ದಿನ ಹೊರಟಿದ್ದರು. ಶಂಕರ್ ನಾಗ್ ರವರು ಸೆಪ್ಟೆಂಬರ್ 30ರಂದು ತಮ್ಮ ಕನಸಿನ ಯೋಜನೆ ಜೋಕುಮಾರ ಸ್ವಾಮಿಗೆ ಮರಳುವಾಗ ದಾವಣಗೆರೆ ಸಮೀಪ ಅಪಘಾತವಾಗಿತ್ತು. ಕನ್ನಡಕ್ಕೆ ನಾವು ಕಳೆದುಕೊಂಡಿದ್ದು ಬರೀ ಕೇವಲ ಸೂಕ್ಷ್ಮ ದೃಷ್ಟಿಯ ಮಹಾನ್ ನಿರ್ದೇಶಕನಷ್ಟೇ ಅಲ್ಲ, ಹೊಸ ಭವಿಷ್ಯವನ್ನು ರೂಪಿಸಬಹುದಾದ ಅಪರೂಪದ ಮಾನವನನ್ನು. ಇಂದಿನ ತಂತ್ರಜ್ಞಾನ ಅವರ ಕೈಯಲ್ಲಿದ್ದರೆ ಅವರು ಏನು ಮಾಡುತ್ತಿದ್ದರು ಎಂಬುದೇ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತದೆ. ಶಂಕರ್ ನಾಗ್ನ ಪ್ರತಿ ಸಿನಿಮಾ ಕೇವಲ ಮನರಂಜನೆಗೆ ಅಲ್ಲ, ಸಮಾಜದ ಮೇಲೆ ಚಿಂತನೆ ಮಾಡುವ ಸಾಧನವಾಗಿತ್ತು. ಅವರ ದೃಷ್ಟಿಕೋನ ಅಪಾರ ಮಟ್ಟದ್ದಾಗಿತ್ತು. ಶಂಕರ್ ನಾಗ್ ಸಾಯುವ ಸಮಯದಲ್ಲಿ ಹುಟ್ಟದೇ ಇದ್ದವರು ಕೂಡ ಶಂಕರ್ ನಾಗ್ನ ಅಭಿಮಾನಿಗಳಾಗಿದ್ದಾರೆ. ಅನಂತ್ ನಾಗ್ ರವರು ಹೇಳುವಂತೆ, ಬಾಲ್ಯದಲ್ಲಿ 6-7 ವರ್ಷವಿದ್ದಾಗ ಮುಖ ನೋಡಿ ಭವಿಷ್ಯ ಹೇಳುವವರು ಶಂಕರ್ ನಾಗ್ ರವರನ್ನು ಸುಭಾಷ್ ಚಂದ್ರ ಬೋಸರಂತೆ ಆಗುತ್ತಾರೆ ಎಂದಿದ್ದರು. ಅಂದರೆ ಅತಿ ಬೇಗ ಸಾವು ಮತ್ತು ಸಾಧನೆ ಎಂದು ಮತ್ತೆ ಆ ವಿಚಾರ ಅರ್ಥವಾಗಿತ್ತೆಂದು. ಆನಂದಾಶ್ರಮದ ಮಾತಾಜಿಯವರು ಕೂಡ 1998ರ ಹೊತ್ತಿಗೆ ಶಂಕರ್ ನಾಗ್ನನ್ನು ಮತ್ತು ಮನೆಯವರನ್ನು ವಿಜಯದಶಮಿಗೆ ಪ್ರಸಾದ ಹಂಚಲು ಕರೆಸಿದ್ದರು. ಆ ಸಂದರ್ಭದಲ್ಲಿ ಕೂಡ ಮಾತಾಜಿ ತಾಯಿಯಲ್ಲಿ ಸೂಚನೆ ನೀಡಿದ್ದರು. ಹಾಗೆಯೇ 1990ರ ವಿಜಯದಶಮಿಯ ಸಂದರ್ಭದಲ್ಲಿ ಶಂಕರ್ ನಾಗ್ನ ಮರಣವಾಯಿತು. ಶಂಕರ್ ನಾಗ್ನ ಜೊತೆಗಿದ್ದ ಡ್ರೈವರ್ ಕೂಡ ಸಾವನ್ನಪ್ಪಿದ್ದು, ಹೆಂಡತಿ ಮತ್ತು 2 ವರ್ಷದ ಮಗಳು ಬದುಕುಳಿದಿದ್ದರು. ಶಂಕರ್ ನಾಗ್ನವರು ಕೆಲಸ ಮಾಡುತ್ತಿದ್ದ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಇತ್ತೀಚೆಗೆ ಕೆಲಸ ಮಾಡುವವರು ಅವರ ಸೈನ್ ಮಾಡಿದ ಚೆಕ್ ಮತ್ತು ಅವರ ಬರಹ ಶೈಲಿಯನ್ನು ಸಿಕ್ಕಾಗ ನೋಡಿ ಇಂದಿಗೂ ಅವರನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಹಂಚಿಕೊಂಡಿದ್ದಾರೆ. ಶಂಕರ್ ನಾಗ್ ರವರು ಎಲ್ಲರ ಮನಸ್ಸಲ್ಲಿ ಹಾರ್ಡ್ವರ್ಕ್ ಮತ್ತು ಡೆಡಿಕೇಶನ್ನಿಂದ ಜೀವಂತವಾಗಿದ್ದಾರೆ.